ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಬಾಳೆಂದರೆ ಪ್ರಣಯಾನುಭವ ಕವಿತೆ ಸಮಯ ಬೆಳಗ್ಗೆ 4:15. ಏನಪ್ಪ ಯತೀಶ್ ಕನ್ನಡ ಈಗ ಇಷ್ಟು ಬೇಗ ಎತ್ತಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ, ಇವತ್ತು ಒಂದು ಡ್ಯೂಟಿ ಒಪ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆ 5 ಗಂಟೆಗೆ ಪಿಕಪ್ ಕೇಳಿದ್ದಾರೆ. ಹಾಗಾಗಿ ಇವತ್ತು 4 ಗಂಟೆಗೆ ಎದ್ದು ಬೇಗ ರೆಡಿಯಾಗಿ 4:15 ಹೊರಟಿದ್ದೀನಿ. ಈಗ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಮುಂದೆ ವಿಡಿಯೋ ಈ ಥರನೇ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ನಮಗಿರಲಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನ ಬೆಳೆಸ್ತಾಯಿರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಗೈಸ್, ಇಲ್ಲಿ ನೋಡಿ, ನಾಗರಬಾವಿ ಸರ್ಕಲ್ಲು ಸರ್ವಿಸ್ ರೋಡ್ ಪಕ್ಕದಲ್ಲಿ ಇಲ್ಲಿ ಸ್ಕೈ ವಾಕ್ ಇದೆ ನೋಡಿ. ಆ ಸ್ಕೈ ವಾಕ್ ಕೆಳಗಡೆನೆ ಒಬ್ಬ ಲೇಡಿ, ಸಮಯ ಇವಾಗ ಎಷ್ಟಾಗಿದೆ ಅಂದರೆ ತೋರಿಸ್ತೀನಿ ತಡೀರಿ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈಗ ಸಮಯ 4:45. ಆದರೆ ಒಂದು ಲೇಡಿ ಇಷ್ಟೊತ್ತಲ್ಲಿ ಬಂದು ಟೀ, ಕಾಫಿ, ಬನ್ನು, ಸಿಗರೇಟು ಎಲ್ಲ ಮಾರ್ತಾಯಿದ್ದಾರೆ ನೋಡಿ. ಅವರ ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಕಷ್ಟಪಟ್ಟು ಪಾಪ ಇಷ್ಟೊತ್ತಲ್ಲಿ ಒಬ್ಬರೇ ಬಂದು 2 ವೀಲರಲ್ಲಿ ಟೀ, ಕಾಫಿ ಮಾರ್ಕೊಂಡು ಪಾಪ ಜೀವನ ಮಾಡ್ತಾಯಿದ್ದಾರೆ. ಬೆಂಗಳೂರು ಜೀವನ ಎಷ್ಟು ಕಷ್ಟ ಅಂದರೆ ನೋಡಿ. ಪಾಪ ಅಕ್ಕ ನಾನು ಮಾತಾಡಿಸ್ದೆ, ಒಂದು ಟೀ 15 ರೂಪಾಯಿ ಅಂದರು. ನಾನು ಹೋಗಿ ಕುಡಿದೆ, ಅಕ್ಕನ ಮಾತಾಡಿಸ್ದೆ. ನನಗೂ ಖುಷಿ ಆಯಿತು. ಒಂದು ಹೆಣ್ಮಗು ಇಷ್ಟೊತ್ತಲ್ಲಿ ಬಂದು ಪಾಪ ಏನು ಕಷ್ಟ ಇದೆಯೇನೋ ಗೊತ್ತಿಲ್ಲ, ಆದರೆ ಆ ಕಷ್ಟನೆಲ್ಲ ಎದುರಿಸಿ ಇಷ್ಟೊತ್ತಲ್ಲಿ ಬಂದು ಟೀ ಮಾರಿ ಜೀವನ ಸಾಗಿಸ್ಬೇಕು. ಟೀ, ಬನ್ನು, ಬಿಸ್ಕೆಟು ಮಾರ್ತಾರೆ ನೋಡಿ. ನಾಗರಬಾವಿ ಸರ್ಕಲ್ಲು, ಅವ್ರ ಹೆಸ್ರು ಹೇಳೋದು ಬೇಡ. ನೋಡಿ, ಹ್ಯಾಟ್ಸಾಪ್ ಅಕ್ಕನಿಗೊಂದ್ಸತಿ, ಹ್ಯಾಟ್ಸಾಪ್. ನಿಜವೂ ನಂಗೆ ಖುಷಿ ಆಯಿತು ಗೈಸ್. ಅದು ಟೀ 5 ರೂಪಾಯಿ ಜಾಸ್ತಿ ಅನಿಸ್ಬೋದು, ಆದರೆ ಇಷ್ಟೊತ್ತಲ್ಲಿ ಬಂದು ಅವರು 15 ರೂಪಾಯಿ ಮಾರ್ತಿರೋದು ಏನು ತಪ್ಪೇನಿಲ್ಲ. ಕೊಡ್ಬೋದು 15 ರೂಪಾಯಿ. ಚೆನ್ನಾಗಿ ಮಾಡಿದರು. ನಾನು ಹೋಗಿ ಕುಡಿದೆ. ನೀವು ಈ ಸಮಯ ಒಂದು 4 ಗಂಟೆ 5 ಗಂಟೆ ಹಂಗೆ ನಾಗರಬಾವಿ ಸರೌಂಡಿಂಗಲ್ಲಿ ನೀವು ಯಾರಾದರೂ ಬಂದರೆ ಹೋಗಿ ಆ ಅಕ್ಕನ ಹತ್ರ ಒಂದು ಟೀ ತೊಗೊಂಡು ಟೀ ಕುಡೀರಿ. ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ನಮಗೂ ನೈಟ್ ಡ್ರೈವಿಂಗು ಮಾಡ್ಬೇಕಾದ್ರೆ, ಅರ್ಲಿ ಮಾರ್ನಿಂಗ್ ಮಾಡ್ಬೇಕಾದ್ರೆ ಡ್ರೈವಿಂಗು ನಿದ್ದೆ ಬರುತ್ತೆ. ಟೀ ಕುಡಿದು ನಾವು ಡ್ರೈವಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ನಿದ್ದೆ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಕೇಳ್ಕೊಳ್ತಾ ಇದ್ದೀನಿ. ಯಾರಾದರೂ ಅಲ್ಲಿ ನಾಗರಬಾವಿ ಸರ್ಕಲ್ ಸರೌಂಡಿಂಗಲ್ಲಿ ನೀವು ಯಾರೇ ಬಂದರೂ ಆ ಅಕ್ಕನ ಹತ್ರ ಹೋಗಿ ಒಂದು ಟೀ ಕುಡಿದು ಅವ್ರಿಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದರೆ ನಿಜವೂ ಆ ಅಕ್ಕನ ಧೈರ್ಯಕ್ಕೆ ನನ್ನ ಹ್ಯಾಟ್ಸಾಪ್. ನಿಜವೂ ಆ ಅಕ್ಕ ಏನೇ ಕಷ್ಟ ಇರಲಿ, ಏನೇ ಇದಿರಲಿ, ಅವ್ರ ಮನೇಲಿ ಏನೇ ತೊಂದರೆ ಇರಲಿ, ಏನೇ ಇರಲಿ, ಆದರೆ ಅವರು ಇಷ್ಟೊತ್ತಲ್ಲಿ ಬಂದು ಒಂದು ಹೆಂಗಸು ಬಂದು ಅಷ್ಟೊತ್ತಲ್ಲಿ ರೋಡಲ್ಲಿ ನಿಂತ್ಕೊಂಡು ಟೀ, ಕಾಫಿ ಅಂದರೆ ನೋಡಿ, ಬದುಕೋಕ್ಕೆ 100 ದಾರಿ ಇರುತ್ತೆ. ನಾವು ಯಾವ ದಾರಿ ಚೂಸ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ನುಡಿ ನಡತೆ, ಒಂದು ದಾರಿ, ಒಂದು ಒಳ್ಳೆಯ ಗುಣ ಅದರಲ್ಲಿ ನಾವು ಹೋಗೋದ್ರಲ್ಲಿ ನಮ್ಮ ಜೀವನ ಕಟ್ಕೋಬೇಕು. ಅದಕ್ಕೆ ಇಂಥ ಲೇಡೀಸ್ಗಳು ಒಂದು ಮಾರ್ಗದರ್ಶಿಯಾಗಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ, ಬೆಳೆಸಿ, ನಮ್ಮನ್ನು ಇಂಥವ್ರನ್ನೂ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಗೈಸು ಇವಾಗ ತಲಕಾಡು ಮುಗಿಸ್ಕೊಂಡು
ಮೇಲ್ಕೋಟೆಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಹೊರಡಬೇಕು. ಇದು ನೋಡಿ ಮೇಲ್ಕೋಟೆ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ಎಷ್ಟೋ ಕನ್ನಡ ಸಿನಿಮಾ ಶೂಟಿಂಗ್ಗಳು ಆಗಿದ್ದಾವೆ. ತುಂಬ ಸಿನಿಮಾಗಳು ಶೂಟಿಂಗ್ಗಳು ಆಗಿದ್ದಾವೆ. ಎಷ್ಟು ತುಂಬ ದೊಡ್ಡದು ಕಲ್ಯಾಣಿ ಇದು. ಕನ್ನಡ ಫಿಲ್ಮ್ ಶೂಟಿಂಗ್ ಎಲ್ಲ ತುಂಬ ನಡೆದಿದ್ದಾವೆ. ಚೆನ್ನಾಗಿದೆ. ಕಾಯಿಸಿ ಇವತ್ತು ಊಟ ಮೇಲ್ಕೋಟೆ ಪುಳಿಯೋಗರೆ ಚಪಾತಿ. ಗಾಯ್ಸ್ ಊಟ ಎಲ್ಲ ಆಯಿತು. ಇನ್ನೂ ಕಸ್ಟಮರ್ ಬಂದಿಲ್ಲ, ಅದಕ್ಕೋಸ್ಕರ ಇಲ್ಲೇ ನೆಳ್ಳೆಲ್ಲ ಹಾಕೊಂಡು ಕೂತಿದ್ದೀನಿ. ಗೈಸ್ ಒಂದು ಪುಳಿಯೋಗರೆ ಊಟಕ್ಕೆ ಮೇಲ್ಕೋಟೆಯಲ್ಲಿ 130 ರೂಪಾಯಿ. ಒಂಥರ ಪಲ್ಯ, ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳ, ಸ್ವಲ್ಪ ರೈಸು, ಸ್ವಲ್ಪ ಪುಳಿಯೋಗರೆ, ಒಂದು ಸ್ವಲ್ಪ ಏನದು ಕೇಸರಿ ಬಾತು. ಇಷ್ಟಕ್ಕೆ 130 ರೂಪಾಯಿ ತೊಗೊಂಡಿದ್ದಾರೆ. ಅಂದರೆ ಈಗ ಗ್ಯಾಸಿನ ರೇಟು ಜಾಸ್ತಿ ಆಗಿದೆಯೇನೋ ಆ ಥರ ಆಗಿ ರೇಟೇನೋ ಜಾಸ್ತಿ ಮಾಡಿದ್ರೆ ಗೊತ್ತಿಲ್ಲ. ಆದರೆ ನನಗೆ ಆ ಊಟ ಚೆನ್ನಾಗಿತ್ತು. ಊಟ ಚೆನ್ನಾಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ, ಚೆನ್ನಾಗಿತ್ತು. ಪುಳಿಯೋಗರೆನೂ ಚೆನ್ನಾಗಿತ್ತು, ಅನ್ನ ಸಾಂಬಾರು ಚೆನ್ನಾಗಿತ್ತು. ಚಪಾತಿ ಕೊಟ್ಟಿದ್ರು. ಒಂದು 130 ರೂಪಾಯಿ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನ್ನ ಅನಿಸಿಕೆ ಅಷ್ಟೇ. ಊಟ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು, ಚೆನ್ನಾಗಿತ್ತು, ತಿಂದೆ. ಅದನ್ನು ಬೆಂಗಳೂರಿಗೆ ಹೋಲ್ಸ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ. ಅದು ಮೇಲ್ಕೋಟೆಯಲ್ಲಿ 130 ರೂಪಾಯಿ ಅಂದರೆ ಸ್ವಲ್ಪ ಜಾಸ್ತಿನೇ ಆಯಿತು. ಯಾರಾದರೂ ಮೇಲ್ಕೋಟೆಯಲ್ಲಿ ಬಂದು ನಂತರನೇ ಊಟ ಮಾಡಿ ಈ ಥರ ದುಡ್ಡು ಕೊಟ್ಟು ಜಾಸ್ತಿ ಆಗೈತೆ ಅಂದರೆ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ಬಂದು ಊಟ ಮಾಡಿ ಈ ಥರ ನಾನು ಸರ್ ಈ ಥರ ತಿಂದಿದ್ದು 130 ರೂಪಾಯಿ ಕೊಟ್ಟು ಬಂದಿದ್ದೀನಿ ಅಂತ ಇದ್ದರೆ ಅವರು ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ KRS ಬ್ಯಾಕ್ ವಾಟ್ರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಸ್ಟಮರ್ನ ಬಿಟ್ಟಿದ್ದೀನಿ. ಇದು ಮುಗಿಸ್ಕೊಂಡು KRSಗೆ ಹೋಗ್ಬೇಕು. ಗಾಯ್ಸ್ ಫೈನಲಿ KRSಗೆ ಬಂದಿದ್ದೀನಿ. ನೋಡಿ ಇವತ್ತು ಸೋಮವಾರ ಆದರೂ ಎಷ್ಟು ವೆಹಿಕಲ್ ಇದೆ ಅಂದರೆ KRSಲ್ಲಿ ಇನ್ನೂ ಬರ್ತಾನೆ ಇದ್ದಾವೆ. ನಿನ್ನೆ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತಂತೆ. ಇವತ್ತು ನೋಡ್ರೆ ಇಷ್ಟೊಂದು ವೆಹಿಕಲ್ ಇದೆ. ನಿನ್ನೆ ಅಷ್ಟು ಜಾಮ್ ಆಗಿ ಸಂಡೇ ಆಗಿದ್ರು, ಇವತ್ತು ಮಂಡೇ ಆದರೂ ಇಷ್ಟೊಂದು ಗಾಡಿಗಳು ಜಾಮ್ ಆಗಿದೆ. ನೋಡಿ KRS ನಮ್ಮ ಕನ್ನಡಿಗರ ಜೀವ ನದಿ ಕಾವೇರಿ. ಗಾಯ್ಸ್ ಸಮಯ 11 ಗಂಟೆ, ಡ್ಯೂಟಿ ಮುಗೀತು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ.